ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿತ ಪೂಜಾರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸುಲಭವಾದ ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ನನ್ನ ಅಕೌಂಟಿಗೆ ಹೊಸೊಬ್ಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಗೆ ನೋಟಿಫಿಕೇಷನ್ ಬರ್ತೀನಿ ನಿಮಗೆ. ಮತ್ತು ನಾನು 3 ಬೀಟ್ರೂಟ್ ತೊಗೊಂಡು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಈ ಥರ ತುರ್ಕೋಬೇಕು. ನಂತರ ಗ್ಯಾಸ್ ಆಗನೆ ನಾನೊಂದು ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ. ತೆಂಗಿನ ಎಣ್ಣೆ ಹಾಕ್ತಿದ್ದೀನಿ. ಅದು ಬಿಸಿಯಾದ ನಂತರ ಸಾಸಿವೆ ಹಾಕಬೇಕು. 1 ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ಅದು ಚಟಪಟ ಅನ್ನಬೇಕು. ಇಲ್ಲಾಂದರೆ ಅದು ಕಹಿ ಕಹಿ ಬರುತ್ತೆ. ಆಮೇಲೆ ಜಜ್ಜಿರೋ 5 ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಅದು ಬಾಡಿಸ್ಕೊಳ್ಳಿ. ಆನಂತರ ಒಣಮೆಣಸು ಒಂದು 3 ಪೀಸ್ ಹಾಕ್ತೀನಿ. ಆಮೇಲೆ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಖಾರದ ಅಷ್ಟೇ. ಆಮೇಲೆ ನಾವು ಹಚ್ಚಿರೋ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದ ನಂತರ ಹಚ್ಚಿರೋ 2 ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಅಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ 5 ಮಿನಿಟ್ಸು ಸ್ವಲ್ಪ ಬೇಯಲಿ. ಅದು ಹಿಟ್ಟು ಓಪನ್ ಮಾಡಿಬಿಟ್ಟು ಸ್ವಲ್ಪ ಬೆಂದಿದೆ. ಸ್ಲೋ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಬೆಂತ ಬಂತು ಸ್ವಲ್ಪ. ಆನಂತರ ನಾವು ತುರಿದಿಟ್ಕೊಂಡು ಬೀಟ್ರೂಟ್ ಪಲ್ಯ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ತಳೆ ಹಿಡಿಬಾರ್ದಲ್ಲ, ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೆ ಮಸಾಲೆ ಹಿಡಿಬೇಕಲ್ವ, ಅದನ್ನು ಇಟ್ಟು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. 10 ಮಿನಿಟ್ಸ್ ಆಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಜಾಸ್ತಿ ಸಹ ಬೇಯಬಾರ್ದು, ಮೀಡಿಯಮ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದ ನಂತರ ನಾವು ಕೊಬ್ಬರಿ ಹಾಕೋಣ. ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದ ನಂತರ ಒಂದು 5 ಮಿನಿಟ್ಸು ಸ್ವಲ್ಪ ಬೇಯಕ್ಕೆ ಬಿಡೋಣ. ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಅಂದರೆ ಆಫ್ ಮಾಡಿ ನೋಡಿ. 5 ಮಿನಿಟ್ಸ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ. ಸುಲಭವಾದ ವಿಧಾನ ಇದು. ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಅನ್ನಕ್ಕಾಗಲಿ ಚೆನ್ನಾಗೋಗುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.